ನಮಸ್ಕಾರ ಸ್ನೇಹಿತರೆ. ಇವತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಒಂದಿಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಇವತ್ತು ಸಮಸ್ಯೆ ಇಲ್ಲದ ಜೀವನ ಇಲ್ಲ. ಪ್ರತಿಯೊಂದು ಹಂತದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಾ ಮುನ್ನಡಿತೀವಿ. ಇವತ್ತು ಸಮಸ್ಯೆಗಳು ಅಂದರೆ ಜೀವನದ ಒಂದು ಭಾಗ. ಸಮಸ್ಯೆಗಳ ಸಾಗರವೇ ಜೀವನ ಅಂತ ಕರಿತೀವಿ. ಇವತ್ತು ನಮಗೆ ಯಾವುದೂ ಸಮಸ್ಯೆ ಇಲ್ಲಪ್ಪ, ನಾವು ಅಂದ್ಕೊಂಡಿದ್ದೆಲ್ಲ ನಮಗೆ ಇದ್ದಲ್ಲೇ ಸಿಗ್ತದೆ, ನಾವು ಅಂದ್ಕೊಂಡಂಗೆ ಸಿಗ್ತದೆ ಅಂದ್ರೆ ಆ ಜೀವನಕ್ಕೆ ಸ್ವಾರಸ್ಯ ಇರೋದಿಲ್ಲ. ಅದಕ್ಕೆ ಸಮಸ್ಯೆಗಳನ್ನು ಎದುರಿಸಿ ನಮ್ಮ ಬುದ್ಧಿವಂತಿಕೆಯ ಒಂದು ಚಾಣಾಕ್ಷತನದಿಂದ ಆ ಸಮಸ್ಯೆಯನ್ನು ಎದುರಿಸಿ ಮುನ್ನಡೆದಾಗ ಆ ಜೀವನದ ಮೌಲ್ಯ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಇನ್ನೂ ಒಂದು ಕಳೆ ಬರ್ತದೆ. ಇವತ್ತು ಕೆಲವು ಸಮಸ್ಯೆಗಳು ಹೆಂಗಿರ್ತಾವೆ ಅಂತಂದ್ರೆ, ಈ ಕೆಲವೊಬ್ಬರಿಗೆ ಮಕ್ಕಳಿಲ್ಲದ ಸಮಸ್ಯೆ ಇರಬಹುದು, ಕೆಲವರಿಗೆ ಉದ್ಯೋಗದ ಸಮಸ್ಯೆ ಇರಬಹುದು, ಕೆಲವರಿಗೆ ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ಸಮಸ್ಯೆ ಇರ್ಬೋದು, ಇನ್ನು ಕೆಲವರಿಗೆ ವಯಸ್ಸಿನ ಯುವಕ ಯುವತಿಯರಲ್ಲಿ ಗಂಡು ಹೆಣ್ಣಿನ ಸಮಸ್ಯೆ ಇರಬಹುದು, ಅಥವಾ ಮಕ್ಕಳಾಗಿದ್ದಾರ ಮಕ್ಕಳನ್ನು ಹೆಂಗೆ ಬೆಳೆಸ್ಬೇಕಂತಕ್ಕಂಥದ್ದು. ಈಗ ಹಲವಾರು ಸಮಸ್ಯೆಗಳು ನಮಗೆ ಪ್ರತಿದಿನ ಬದುಕಿನಲ್ಲಿ ಬಂದು ಒದಗ್ತಾವೆ. ಇವುಗಳಿಗೆ ಪ್ರತಿಯೊಂದು ಸಮಸ್ಯೆಗೆ ಒಂದಿಲ್ಲ ಒಂದು ಪರಿಹಾರ ಇದ್ದೇ ಇರ್ತದೆ. ಆ ಪರಿಹಾರ, ಕೆಲವೊಂದು ಸಮಸ್ಯೆಗಳ ಪರಿಹಾರ ಹೆಂಗಿರ್ತದೆ ಅಂದ್ರೆ ಸರಳವಾಗಿರ್ತದೆ. ಕೆಲವೊಂದಿಷ್ಟು ಸಮಸ್ಯೆಗಳು ಕಗ್ಗಂಟಾಗಿರ್ತವೆ. ಅದು ಅವರವರ ವಿಚಾರದ ಮೇಲೆ, ಬುದ್ಧಿವಂತಿಕೆಯ ಮೇಲೆ ಆ ಸಮಸ್ಯೆ ಬಗೆಹರಿತದೆ. ಕೆಲವೊಂದಿಷ್ಟು ಸಮಸ್ಯೆಗಳು ಕಗ್ಗಂಟಾಗಿ ಉಳಿತಾವೆ. ಆವಾಗ ಆ ಸಮಸ್ಯೆಗಳಿಗೆ ನಮಗೆ ಉತ್ತರನೇ ಇಲ್ಲಪ್ಪ ಅಂತಕ್ಕಂಥದ್ದನ್ನು ನಾವು ಮನಸ್ಸಿನಲ್ಲಿ ಅಂದುಕೊಂಡು ಧೃತಿಗೆಡಬಾರ್ದು, ಚ್ಯುತಿಗೆಡಬಾರ್ದು, ಅಥವಾ ನಮ್ಮ ತಾಳ್ಮೆಯನ್ನು ಕಳ್ಕೋಬಾರ್ದು. ಆ ಒಂದು ಸಂದರ್ಭದಲ್ಲಿ ಆ ಒಂದು ಸಮಸ್ಯೆಗೆ ಕಾಲ ಉತ್ತರಿಸ್ತದೆ. ಆ ಒಂದು ಕಾಲಕ್ಕಾಗಿ ನಾವು ತಾಳ್ಮೆಯಿಂದ ಕಾಯ್ದಾಗ ಅದಕ್ಕೆ ಉತ್ತರ ಸಿಕ್ಕೇ ಸಿಗ್ತದೆ ಅಲ್ವಾ ಸ್ನೇಹಿತರೆ. ನಮಸ್ಕಾರ.